ಸ್ನೇಹಿತರಾದ ಲತೀಫ್ ಅವರು ಬ್ಯಾರಿ ಭಾಷೆಯಲ್ಲಿ ಮಾತಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಆದರೆ ನನ್ನ ಕಲ್ಬುಲಲ್ಲೇ ಪಲಕ ಚೊಲ್ಲೋನಿಗೂ ಬ್ಯಾರಿ ಭಾಷೆಯಲ್ಲಿ ಎಲ್ಲ ಪಲಕ ಚೊಲ್ಲೋನಿಗೂ ನನಗೆ ಕಷ್ಟ ಆಗುದು. ಕಲ್ಬುಲಲ್ಲೇ ವಿಷಯ ಎಲ್ಲ ಪಲಕ ಪರ್ಯನಲ್ಲಿ അങ്ങനെ ನಾನು ತುಳುಲೇ ಜಂಡ ಪಲಕ ತುಳಲ್ಲ ಕನ್ನಡಲ್ಲೂ ಮುಂಡ್ರೆ ಅವಲ್ಲಿ ಭಾರಿ ಐತಿಹಾಸಿಕವಾದಂಥ ಈ ಬಂಟ್ವಾಳ ತಾಲೂಕು ನಡೀತಕ್ಕಂಥ ಈ ಬ್ಯಾರಿ ಸಾಹಿತ್ಯ ಸಮ್ಮೇಳನ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮತ್ತು ಬ್ಯಾರಿ ಸಾಹಿತ್ಯ ಪರಿಷತ್ ಇವರ ಒಟ್ಟು ಸೇರಿಕೆಯೊಂದಿಗೆ ಒಂದು ಅತ್ಯುತ್ತಮವಾದ, ನಾನು ಕಂಡಂಥ ಬ್ಯಾರಿ ಸಾಹಿತ್ಯ ಸಮ್ಮೇಳನದಲ್ಲಿ ನಂಬರ್ 1 ಸಾಹಿತ್ಯ ಸಮ್ಮೇಳನ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ಕಾರ್ಯಕ್ರಮದ ಸಭಾವೇದಿಯಲ್ಲಿ ಇರ್ತಕ್ಕಂಥ ಅಕಾಡೆಮಿಯ ಅಧ್ಯಕ್ಷರು ಉಮರ್ ರವರೇ, ಹಾಗೆಯೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಂಥ ರಹೀಮ್ ಬೀಸ್ರೋಡ್ರವರೇ, ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರ್ತಕ್ಕಂಥ GA ಬಾವಾಕನವರೇ, ಹಿರಿಯರಾದಂಥ ಉಸ್ಮಾನ್ ಕರೋಪಾಡಿಯವರೇ, ಅಬ್ಬಾಸ್ ಅಲಿಯವರೇ, ಬೀರಾನ್ ಮೊಯ್ದೀನ್ ರವರೇ, ಹನೀಫ್ ಗೋಲ್ತಮಜ್ರವರೇ, ಇಬ್ರಾಹಿಂ ಅಡ್ಕಸ್ತಲ್ರವರೇ, ಡಾಕ್ಟರ್ ಬಶೀರ್ ಅವರೇ, PA ರೈಮಾನ್ ಇದ್ದಾರೆ, ಸನ್ಮಾನ ಸಮಾರೋಪ ಸಮಾರಂಭ ಮಾಡ್ತಕ್ಕಂಥ ರಜಾಕ್ ಅವರಿದ್ದಾರೆ. ಎಲ್ಲರೂ ಕೂಡ PA ರಹೀಮ್ ಅವರೆಲ್ಲರೂ ವೇದಿಕೆಯಲ್ಲಿ ಇದ್ದಾರೆ. ನಾನು ಎಲ್ಲರ ಒಂದೇ ವಾಕ್ಯದಲ್ಲಿ ಎಲ್ಲರನ್ನ ಗೌರವಪೂರ್ವಕವಾಗಿ ಅವರಿಗೆ ಗೌರವವನ್ನು ಕೊಡ್ತಾ ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಅನೇಕ ಬ್ಯಾರಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಸಾಕಷ್ಟು ಮಂದಿಯನ್ನು ಗೌರವ ಮಾಡಿದ್ದು ಮಾತ್ರ ಅಲ್ಲ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಭಾಳಷ್ಟು ಪ್ರಮುಖರನ್ನು ಕೂಡ ಗುರುತಿಸಿ ಅವರಿಗೆ ಗೌರವವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಭಾಳ ಸಂತೋಷ. ಬ್ಯಾರಿ ಭಾಷೆ ಒಂದು ಸುಂದರವಾದ ಭಾಷೆ. ಲತೀಫ್ ಅವರು ಮಾತು ಹೇಳಿದರು, ಈ ಗಡಿ ಪ್ರದೇಶದ ಭಾಗದಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯ, ನಾನು ಬ್ಯಾರಿ ಭಾಷೆ ಒಂದು ಸಮುದಾಯದ ಭಾಷೆ ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಬ್ಯಾರಿ ಭಾಷೆ ಒಂದು ಸಮುದಾಯದ ಭಾಷೆ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು ಭಾಷೆ ಮನುಷ್ಯ ಸಂಪರ್ಕವನ್ನು ಕೊಡ್ತಕ್ಕಂಥದ್ದೇ ಒಂದು ಭಾಷೆ. ನನಗೆ ನಮ್ಮ ಊರಿನಲ್ಲಿ ನನ್ನಲ್ಲಿ ಮಾತಾಡುವಾಗ 100ರಲ್ಲಿ 90 ಭಾಗ ಬ್ಯಾರಿ ಸಮುದಾಯದ ಜನರು ನನ್ನ ಬಾಯಿ ಭಾಷೆಯಲ್ಲೇ ಮಾತಾಡ್ತಾರೆ, ಬ್ಯಾರಿ ಭಾಷೆಯಲ್ಲೇ ಮಾತಾಡ್ತಾರೆ. ನನಗೂ ಕೂಡ ಸಂತೋಷ. ನೇರವಾಗಿ ಬಂದು ಬ್ಯಾರಿ ಭಾಷೆಯಲ್ಲೇ ಮಾತಾಡ್ತಾರೆ, ನೇರವಾಗಿ, ಅದರಲ್ಲಿ ಅಲುಕು ಇಲ್ಲ. ನೇರವಾಗಿ ನಾನು ಬ್ಯಾರಿ ಭಾಷೆ ಮಾತಾಡ್ತಕ್ಕಂಥವನು ಅಲ್ಲ, ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನು ಅಲ್ಲ, ಆದರೆ ನೇರವಾಗಿ ಬ್ಯಾರಿ ಭಾಷೆಯಲ್ಲಿ ಮಾತಾಡ್ತಾರೆ. ಅದು ನನಗೆ ಗೌರವ ಕೊಡುವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅಲ್ಪ ಸ್ವಲ್ಪ ಮಂದಿ ಬಹುಶಃ ಒಂದು 10% ಜನ ತುಳು ಭಾಷೆಯಲ್ಲಿ ಮಾತಾಡ್ತಾರೆ, 1% 2% ಕನ್ನಡ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು. ನಮ್ಮ ಕೆಲವು ಮಂದಿ ನಾನು ಕನ್ನಡದಲ್ಲೇ ಮಾತಾಡ್ತಕ್ಕಂಥ ವಾಡಿಕೆ ಇದೆ. ನನ್ನನ್ನು ಅರ್ಥ ಮಾಡಿಕೊಂಡಂಥ, ನನ್ನ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಂಡಂಥ, ನನ್ನ ಬಗ್ಗೆ ಆಳವಾಗಿ ಬಲ್ಲಂಥ ಜನರು ನನ್ನನ್ನು ಪ್ರೀತಿಯಿಂದ, ನನ್ನನ್ನು ಗೌರವದಿಂದ ಮಾತಾಡ್ತಾರೆ. ಅದು ನನಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ. ವರ್ತಮಾನ ಸಂದರ್ಭದಲ್ಲಿ ಮನುಷ್ಯರ ಮಧ್ಯೆ ಅಪನಂಬಿಕೆ ಅವಿಶ್ವಾಸ ಇರತಕ್ಕಂಥ ಕಾಲಘಟ್ಟದಲ್ಲಿ
ಸಾಮಾಜಿಕ ಸಾಮರಸ್ಯ ಸಮಾಜ ಇರಬೇಕು ಅಂತ ಹೇಳುವಾಗ ಕೆಲವು ಮಂದಿ ನಮ್ಮನ್ನು ತಪ್ಪಾಗಿ ತಿಳ್ಕೊಳ್ಳುವಂಥ ಜನ ಇದ್ದಾರೆ, ನಮಗೆ ಅಪವಾದ ಮಾಡಿದವರು ಇದ್ದಾರೆ. ನನಗೆ ಆಶ್ಚರ್ಯ ಅಂತ ಹೇಳಿದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಜನರ ಜೊತೆ ಸಂಬಂಧವನ್ನು ಒಳ್ಳೆಯದು ಇಟ್ಕೊಂಡ್ರೆ ಅವನು ಅತ್ಯುತ್ತಮ ವ್ಯಕ್ತಿ ಅಂತ ನಾನು ತಿಳ್ಕೊಂಡದ್ದು. ಆದರೆ ಕೆಲವಾರು ಹಿನ್ನೆಲೆಗಳನ್ನ ಅಂದಾಗ ನಾವು ಒಂದು ಧರ್ಮದವರನ್ನು ಅಥವಾ ಯಾವುದೇ ಜಾತಿ ಭಾಷೆಯ ಜನರ ಜೊತೆ ಪ್ರೀತಿಯನ್ನು ಇಟ್ಕೊಂಡು ನಾವು ಅವರ ಜೊತೆ ಒಳ್ಳೆಯ ಬಾಂಧವ್ಯನ ಇಟ್ಕೊಂಡು ಅದನ್ನು ತಪ್ಪಾಗಿ ಅರ್ಥೈಸಿ ನಮಗೆ ಆರೋಪ ಮಾಡ್ತಕ್ಕ ಜನರು ಕೂಡ ನಾನು ಕಂಡದ್ದು ಬಹುಶಃ ನನಗೆ ಆಶ್ಚರ್ಯ ಮತ್ತು ದುಃಖ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಹೆಂಚಿನ ಬ್ಯಾರ್ಲಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ನನಗೆ ಅದು ಬೇಸರ ಅಲ್ಲ, ಆದರೆ ನನಗೆ ಸಂತೋಷವೂ ಇದೆ. ಒಂದು ಕಡೆ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಾಬರಿ ಮಸೀದಿ ಡೆಮಾಲಿಷನ್ ಆದಾಗ ಬಹುಶಃ ಯಾರು ಕೂಡ ನನ್ನ ಪಕ್ಷಕ್ಕೆ ಮುಸ್ಲಿಮರು ವೋಟ್ ಮಾಡಲಿಲ್ಲ, ಯಾರು ಕೂಡ. ಆಳವಾಗಿ ನಾನು ನೋಡಿದ್ದೇನೆ. ಆ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಡಾಕ್ಟರ್ ಬಶೀರ್ ಅವರ ಸಹೋದರ ಖಾದರ್ ಕೂಡ, ಅದು ನನ್ನ ತಾಲೂಕಲ್ಲೇ ಅವರು ಇನ್ನೊಂದು ಕ್ಷೇತ್ರ ವಿಟ್ಲ ಕ್ಷೇತ್ರ, ಅವರಿಗೂ ವೋಟ್ ಮಾಡಲಿಲ್ಲ, ಸಮುದಾಯದ ವ್ಯಕ್ತಿ ಆಗಿದ್ದರು ಕೂಡ. ಆದರೆ ನನಗೆ ಒಂದು ಸಂತೋಷ, ಆ ಸನ್ನಿವೇಶದಲ್ಲಿ ಕೂಡ ಈ ಭಾಗದ ಬ್ಯಾರಿ ಸಮುದಾಯದ ಮುಸ್ಲಿಂ ಬಂಧುಗಳು ನನ್ನನ್ನು ವೋಟ್ ಮಾಡಿ MLA ಒಬ್ಬನನ್ನೇ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಈ ಜಿಲ್ಲೆಯಲ್ಲಿದೆ. ಉಳ್ಳಾಳದಲ್ಲಿ ಕೂಡ ಸೋತಿದೆ, ನಾನು ಹೇಳೋದಲ್ಲ, ಉಳ್ಳಾಲದಲ್ಲಿ ಕೂಡ ಸೋತಿದೆ. ಆ ಕಾಲದ ಸ್ಥಿತಿ ಆಗಿತ್ತು. ಉಳ್ಳಾಲಲ್ಲಿ ಕೂಡ ಬಹುಶಃ ಎಲ್ಲ ಅಲ್ಪಸಂಖ್ಯಾತರು ವೋಟ್ ಮಾಡಿದ್ರು. ಉಳ್ಳಾಲಲ್ಲಿ ಕಾಂಗ್ರೆಸ್ ನನ್ನ ಪಕ್ಷದ ಒಬ್ಬ MLA ಆಗ್ತಿದ್ದೆ, ಎಲ್ಲರೂ ವೋಟ್ ಮಾಡಿದ್ರು, ಈಗಲೂ ಆಗ್ತಾ ಇದ್ದಾರೆ, ಅದು ವಿಷಯ ಅಲ್ಲ. ಆದರೂ ಕೂಡ ಆ ಕಾಲದಲ್ಲಿ ಉಳ್ಳಾಳದಲ್ಲಿ ಕೂಡ ವೋಟ್ ಮಾಡಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಇದರ ಬಗ್ಗೆ ಒಂದು ಉಲ್ಲೇಖ ಮಾಡಿದೆ. ನಾನು ಟೌನ್ ಹಾಲ್ನಲ್ಲಿ ಒಂದು ಬ್ಯಾರೀಸ್ ಇವತ್ತು ಇದೇ ಸಮ್ಮೇಳನದಲ್ಲಿ ನಾನು ಮಾತಾಡಬೇಕಾದ್ರೆ ನಾನು ಒಂದು ಮಾತಾಡಿದೆ, ಜಾತ್ಯತೀತ ಮುಸ್ಲಿಮರು ನನಗೆ ಮತ ಹಾಕಿದ್ದಾರೆ, ಅದಕ್ಕೆ ನನಗೆ ಸಂತೋಷ ಇದೆ ಅನ್ನೋದನ್ನು ನಾನು ಒಂದು ವಾಕ್ಯದಲ್ಲಿ ಉಲ್ಲೇಖ ಮಾಡಿದೆ. ಅದನ್ನು ಅಪಪ್ರಚಾರ ಮಾಡಿದ್ರೆ ನಮ್ಮ ಬ್ಯಾರಿಗೆಲ್ಲ ಮತ ಮಾತ್ರ ಸಾಕಂತೆ ಅಂತೇಳಿ. ಇದು ಯಾಕೆ ನಾನು ಹೇಳ್ತೇನೆ ಅಂತದ್ದು ಕೆಲವು ಸಾರಿ ಮನಸ್ಸಿಲ್ಲ ನೋವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿದೆ. ನಾವು ಪರಧರ್ಮ ಸಹಿಷ್ಣುತೆ ನನ್ನ ಧರ್ಮದ ಮೂಲ ಸಿದ್ಧಾಂತ ಅಂತ ನಾವು ಅರ್ಥ ಮಾಡಿಕೊಂಡೆ. ನಮ್ಮ ಜಾತಿ ಧರ್ಮದ ಜನರನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಅದೇ ರೀತಿಯಲ್ಲಿ ಇನ್ನೊಂದು ಜಾತಿಯ, ಇನ್ನೊಂದು ಧರ್ಮದ, ಇನ್ನೊಂದು ಭಾಷೆಯ ಜನರನ್ನ ಅಷ್ಟೇ ಗೌರವವನ್ನು ಕಾಣತಕ್ಕದ್ದು ಅದು ಮನುಷ್ಯತ್ವ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು, ಅದನ್ನು ಯಾರು ಮಾಡುವುದಿಲ್ಲ ಅವನು ಮನುಷ್ಯನಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಬ್ಬ ಮನುಷ್ಯ, ನಾವು ಅರ್ಜಿ ಹಾಕಿ ಈ ಭೂಮಿಯಲ್ಲಿ ಹುಟ್ಟಿಲ್ಲ, ನಾವು ಹುಟ್ಟದೆ ಈ ಭೂಮಿ ದೇವರ ನಿರ್ದೇಶನ ಬಗ್ಗೆ ಜನ್ಮ ಹುಟ್ಟಿದ್ದೇವೆ. ನಾವು ಯಾವ ಜಾತಿಯಲ್ಲಿ, ಯಾವ ಧರ್ಮದಲ್ಲಿ, ಯಾವ ಭಾಷೆಯನ್ನು ಹುಟ್ಟಿದ್ದೇವೆ, ಆ ಜಾತಿಯ ಧರ್ಮದ ಧಾರ್ಮಿಕ ಚೌಕಟ್ಟನ್ನ ಅರ್ಥ ಮಾಡಿಕೊಂಡು ಬದುಕುವುದೇ ಧರ್ಮ ಅಂತ ಹೇಳೋದನ್ನು ನಾವು ಮೊದಲು ಅರ್ಥ ಮಾಡಬೇಕು. ನಾವು ಮನುಷ್ಯನನ್ನು ದ್ವೇಷ ಮಾಡಬಾರ್ದು. ಯಾವುದೇ ಮನುಷ್ಯನ ಜನ್ಮಕ್ಕೆ ಬಂದಿರತಕ್ಕಂಥ ಯಾವ ಮನುಷ್ಯ ಜಾತಿ ಧರ್ಮ ಭಾಷೆ ಹೆಸರಿನಲ್ಲಿ ಯಾರು ದ್ವೇಷ ಮಾಡ್ತಾರೆ ಅವರು ದೇವರನ್ನು ಕೂಡ ಪ್ರೀತಿ ಮಾಡೋದಿಲ್ಲ. ಅದು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂಗಳಿಗೆ. ಯಾರು ಒಬ್ಬ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ಯಾವ ಒಬ್ಬನನ್ನು ದ್ವೇಷ ಮಾಡ್ತಾನೆ ಅವನು ಖಂಡಿತವಾಗಿ ದೇವರನ್ನು ಕೂಡ ಪ್ರೀತಿ ಮಾಡೋದಿಲ್ಲ. ಯಾರು ದೇವರನ್ನು ಪ್ರೀತಿ ಮಾಡಿದಿರ ಅವನು ನೆರೆಕರೆಯ ಮನುಷ್ಯನನ್ನು ಪ್ರೀತಿ ಮಾಡ್ತಾರೆ ಅನ್ನೋದು ನಮ್ಮ ಸತ್ಯ ಅನ್ನುವಂಥ ಮಾತನ್ನು. ಆದ್ದರವಾಗಿ ಮನುಷ್ಯನ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಿಗೆ ಆಗಬೇಕು. ವರ್ತಮಾನ ಸಂದರ್ಭದಲ್ಲಿ ಪ್ರಮುಖವಾಗಿ ನಮಗೆ ಬೇಕಾದ್ದು ಸಾಮಾಜಿಕ ಸಾಮರಸ್ಯ. ಇವತ್ತು ಅದರ ಕೊರತೆಯಿಂದಾಗಿ ನಮ್ಮ ಜಿಲ್ಲೆ ಎಲ್ಲ ಯಾವ ಹಂತಕ್ಕೆ ಹೋಗಿ ಮುಟ್ಟಿದೆ ಅಂತ ಹೇಳಿದರೆ ನಾವು ನೋವಾಗತ್ತೆ. ಕೆಲವು ಸರಿ ಮಾತಾಡುವಾಗ ಒಬ್ಬ ಮನುಷ್ಯನ ಹತ್ಯೆ ಮಾಡೋ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಇದು ಸಣ್ಣ ವಿಚಾರ ಅಲ್ಲ. ಈ ಜಿಲ್ಲೆಯ ಸಾಮಾಜಿಕ ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ, ಅದು ಎರಡು ಧರ್ಮಕ್ಕೆ ಸೇರಿರ್ತಕ್ಕಂಥ ಜನರಿಗೆ ನನ್ನ ಮಾತು ಇಷ್ಟೇ, ನಾವು ಪರಸ್ಪರ ಅನ್ಯೋನ್ಯದಿಂದ ಬದುಕುವುದು ಮಾತ್ರ ನಮಗೆ ಸುಖ, ನಾವು ದ್ವೇಷ ಮಾಡಿಕೊಂಡು ಬದುಕುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ಹಂತಕ್ಕೆ ಬಂದಿದ್ದೆ ಅಂತ ಹೇಳಿದರೆ ಅದನ್ನು ದೂರ ಮಾಡಲಿಕ್ಕೆ ಎರಡೂ ಎಲ್ಲ ಸಮುದಾಯದ ಜನ, ಎಲ್ಲ ಸಮಾಜದ ಜನ ನಾವು ಒಂದಾಗಿ ಬದುಕಬೇಕು ಅನ್ನುವಂಥ ಒಂದು ವಿಚಾರ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು, ನಾನು ಸಾಮಾಜಿಕ ಸಾಮರಸ್ಯಕ್ಕೆ ನಾವು ಒತ್ತು ಕೊಡಬೇಕು. ಇನ್ನೊಂದು ಶಿಕ್ಷಣಕ್ಕೆ.
ಎಲ್ಲರೂ ಮಾತಾಡಿದ್ರು. ಕೆಲವು ಸಾರಿ ಮಾತಾಡ್ತಾರೆ, ನಿಮ್ಮ ಸಮುದಾಯದಲ್ಲಿ ಕೃಷಿ ಶಿಕ್ಷಣಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡುವುದಿಲ್ಲ ಅನ್ನುವಂಥ ಮಾತು ಕೂಡ ಕೆಲವರು ಹೇಳ್ತಾರೆ. ಆದರೆ ಒಂದು ವಿಶೇಷ ಸಂತೋಷ ಅಂತ ಹೇಳಿದರೆ, ರ್ಯಾಂಕ್ ಪಟ್ಟಿಯಲ್ಲಿ ನಾನು ನಿಮ್ಮ ಸಮುದಾಯ ಹೆಣ್ಣು ಮಕ್ಕಳನ್ನು ಜಾಸ್ತಿ ಅವರಿಗೆ ಅಭಿನಂದನೆ ಕೊಡಬೇಕು. ಇವತ್ತು ಅನೇಕ ರ್ಯಾಂಕ್ ಪಟ್ಟಿಯಲ್ಲಿ ಬ್ಯಾರಿ ಸಮುದಾಯದ ದೊಡ್ಡ ಸಂಖ್ಯೆ ಹೆಣ್ಣು ಮಕ್ಕಳು ಇವತ್ತು ಹೆಚ್ಚು ಡಿಸ್ಟಿಂಕ್ಷನ್ ಪಡೆದು ಅವ್ರ ರ್ಯಾಂಕ್ ಪಟ್ಟಿಯಲ್ಲಿ ಅವರ ಹೆಸರು ಇದೆ ಅಂತ ಹೇಳಿದರೆ ಅದು ನಿಮ್ಮ ಸಮುದಾಯಕ್ಕೆ ಎಲ್ಲರಿಗೂ ಗೌರವ ಅನ್ನುವಂಥ ಮಾತನ್ನು. ಹೆಣ್ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಸ್ವಲ್ಪ ಅದು ಕೇವಲ ಒಂದು ಸಮುದಾಯದ ಮಾತ್ರ ಅಲ್ಲ, ಎಲ್ಲ ಸಮುದಾಯದಲ್ಲಿತ್ತು. ನನ್ನ ಮನೆಯಲ್ಲಿ ನನ್ನ ಅಕ್ಕ SLC ಆದಾಗ ನಮ್ಮ ಮನೆಯಲ್ಲಿ ಹೇಳ್ತಾರೆ, ಇನ್ನೂ ಶಿಕ್ಷಣ ಬೇಡ ನನ್ನ ಮಗಳಿಗೆ, SLC ಆದ ನಂತರ ಮನೆಯಲ್ಲಿ ಕೂತ್ಕೊಳ್ಳಿ. ಅವಳು ಒಂದು ಶಾಲೆ ಕಲಿಸಿಲ್ಲ. ಕಾಲಸ್ಥಿತಿ ಇದ್ದು ಕೇವಲ ಎಲ್ಲ ಸಮುದಾಯದಲ್ಲಿತ್ತು, ಹೆಣ್ಮಕ್ಕಳಿಗೆ ಶಿಕ್ಷಣ ಯಾಕೆ ಅನ್ನೋ ಪ್ರಶ್ನೆ ಇತ್ತು. ಆದರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರ್ತಕ್ಕಂಥ ಮಾತು ಜ್ಞಾನ ಸಂಪಾದನೆ ಮಾಡಿ, ಜ್ಞಾನ ಸಂಪಾದನೆ ಮಾಡು. ಅದು ಯಾವುದೇ ಭಾಷೆ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕ ಎಲ್ಲ ಭಾಷೆಯನ್ನು ಕಲಿಯಿರಿ, ನಮಗೆ ದೋಷ ಇಲ್ಲ. ನಮಗೆ ಶಿಕ್ಷಣ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ. BA ಮೊಯ್ದೀನ್ ಸಾಹೇಬರ ವಿಚಾರನ ಉಲ್ಲೇಖ ಮಾಡಿದರು ನಮ್ಮ ಉಸ್ಮಾನ್ ಹಾಜಿ ಅವರು. ಆಂಗ್ಲ ಭಾಷೆಯ ಶಿಕ್ಷಣ ಸ್ಕೂಲ್ಗಳನ್ನು ತೆರಲಿಕ್ಕೆ ಎಲ್ಲರಿಗೂ ಪ್ರಚೋದನೆ ಮಾಡಿದರು ಒಂದು ಕಾಲದಲ್ಲಿ. ಒಂದು 300ಕ್ಕಿಂತಲೂ ಮಿಕ್ಕಿ ಇವತ್ತು ಖಾಸಗಿ ಪ್ರೌಢಶಾಲೆಗಳು, ಅದು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅನೇಕ ಇವತ್ತು ಶಾಲೆಗಳು ಈ ಜಿಲ್ಲೆಯಲ್ಲಿ ಮೊದಲು ಇರಲಿಲ್ಲ, ಸುಮಾರು ವರ್ಷಗಳ ಮೊದಲಿಗೆ ಇರಲಿಲ್ಲ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಬಹುಶಃ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಮ್ಯಾನೇಜ್ಮೆಂಟಿನ ಆಂಗ್ಲ ಭಾಷಾ ಶಾಲೆ, ಮಾಧ್ಯಮ ಶಾಲೆ, ಬೇರೆ ಭಾಷೆಯ ಮಾಧ್ಯಮ, ದೊಡ್ಡ ಸಂಖ್ಯೆಯಲ್ಲಿ ಶಾಲೆಗಳು ಪ್ರಾರಂಭ ಆಗಿದೆ. ಅದಕ್ಕೆ ಒಂದು ಪ್ರಚೋದನೆ BA ಮೊಯ್ದೀನ್ ಅಂತ ಹೇಳಲಿಕ್ಕೆ ನಾನು ಅದು ಖಂಡಿತವಾಗಿ ಉಸ್ಮಾನ್ ಹೇಳಿರ್ತಕ್ಕಂಥ ಮಾತನ್ನು ನಾನು ಖಂಡಿತ ಒಪ್ಪಿಕೊಳ್ಳುತ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ನಾನು ಈ ಭಾಷೆ ಬಹುಶಃ ನೀವು ಬ್ಯಾರಿ ಭಾಷೆ ಮಾತಾಡ್ತಕ್ಕಂಥ ಸಮುದಾಯದ ಜನ ದೊಡ್ಡ ಸಂಖ್ಯೆಯಲ್ಲಿ ನೀವು ಇದ್ದೀರಿ. ಬಹುಶಃ ಮತ್ತೆ ಹೇಳ್ತೇನೆ, ಇದು ಒಂದು ಭಾಷೆ ಅನ್ನುವಂಥದ್ದು ಒಂದು ಸಮುದಾಯಕ್ಕೆ ಸೀಮಿತವಾದ ಭಾಷೆ ಅಲ್ಲ. ನಮಗೆ ಕೂಡ ನಾವು ಗೊತ್ತಿದ್ದಂಥವ್ರಿಗೆ ಬ್ಯಾರಿ ಭಾಷೆಯ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಜನರ ಪೈಕಿ ನಾನು ಕೂಡ ಒಬ್ಬ ಅಂತ ಹೇಳ್ತಕ್ಕಂಥದ್ದಕ್ಕೆ ನನಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಿ. ನನ್ನ ಲೆಕ್ಕಾಚಾರದ ಪ್ರಕಾರ ಬ್ಯಾರಿ ಭಾಷೆ ಒಂದು ಸುಂದರವಾದ ಭಾಷೆ, ಬ್ಯಾರಿ ಭಾಷೆ ಒಂದು ಸುಂದರವಾದ ಭಾಷೆ. ಅದರಲ್ಲಿ ಎಲ್ಲ ರೀತಿಯ ಸಾಹಿತ್ಯಗಳನ್ನು ಅದರಲ್ಲಿ ಅಡಕವಾಗಿದೆ. ಬಹುದೊಡ್ಡ ಸಾಹಿತ್ಯವನ್ನು ಕಂಡುಕೊಂಡಂಥ ಒಂದು ಭಾಷೆ ಅದು ಬ್ಯಾರಿ ಭಾಷೆ ಅಂತ ಹೇಳ್ತಕ್ಕಂಥ ಮಾತನ್ನು. ಬ್ಯಾರಿ ಭಾಷೆಯನ್ನು ಭಾಳ ಜನ ಸಾಧನೆ ಮಾಡಿದವರಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಬ್ಯಾರಿ ಭಾಷೆಯಲ್ಲಿ ಸಾಕಷ್ಟು ಮಂದಿ ಸಾಧನೆಗಳನ್ನು ಭಾಳಷ್ಟು ಮಾಡಿದ್ದಾರೆ. ಒಳ್ಳೆ ಸಾಹಿತ್ಯ ರಚನೆ ಮಾಡಿದ್ದಾರೆ, ಒಳ್ಳೆ ಹಾಡನ್ನು ಹಾಡ್ತಾರೆ, ಒಳ್ಳೆಯ ಗೀತ ರಚನೆ ಮಾಡಿದ್ದಾರೆ. ಅನೇಕ ಬ್ಯಾರಿ ಸಾಹಿತ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ದಿಕ್ಕಿನಲ್ಲಿ ದೊಡ್ಡ ಕೆಲಸ ಇವತ್ತು ಅಕಾಡೆಮಿಯಿಂದ ಆಗ್ತಾ ಇದೆ, ಬ್ಯಾರಿ ಪರಿಷತ್ನ ಮೂಲಕವಾಗುತ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಅವರಿಗೆ ನಾನು ಅಭಿನಂದನೆ ಕೊಡ್ತಾ ಇದ್ದೇನೆ. ನಿಮ್ಮ ಸೇವೆಯನ್ನು ನಾವು ಖಂಡಿತವಾಗಿ ಗೌರವಿಸ್ತೇವೆ. ಮುಂದಿನ ದಿವಸ ಇದನ್ನು ಮೇಲ್ಸ್ತರಕ್ಕೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನೀವು ಖಂಡಿತ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಭಾಷೆಯ ಬಳಕೆ ಕಡಿಮೆ ಆದರೆ ಭಾಷೆ ನಾಶ ಆಗ್ತದೆ. ನೀವು ತಿಳ್ಕೊಳ್ಬೇಕು, ಒಂದು ಭಾಷೆಯ ಬಳಕೆ ಕಡಿಮೆ ಆದರೆ, ಇಲ್ಲಿ ಮರಾಠಿ ಒಂದು ನಾಯಕ್ ಕಮ್ಯುನಿಟಿ ಇದೆ, ಮರಾಠಿ ಭಾಷೆ ಮಾತಾಡ್ತಿದ್ದರು. ಪತ್ರಿಕೆಯವರಿಗೆ ನಾನು ಮರಾಠಿ ಭಾಷೆ ನಿಮ್ಮ ಕಡೆ ಎಲ್ಲ ಈ ಮರಾಠಿ ನಾಯಕರು ಅವರು ಮರಾಠಿ ಭಾಷೆಯನ್ನು ಮಾತಾಡ್ತಿದ್ದರು. ಕ್ರಮೇಣ ಅವರು ಆ ಭಾಷೆಯ ಬಳಕೆಯನ್ನು ಕಡಿಮೆ ಮಾಡಿದರು. ಆ ಬಳಕೆ ಕಡಿಮೆಯ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಈಗ ಮರಾಠಿ ಭಾಷೆಯೇ ನಶಿಸಿ ಹೋಗಿದೆ. ಅದು ಒಂದು ರೀತಿಯ ಮರಾಠಿ ಇತ್ತು ಅವರು. ಈಗ ಯಾವುದೇ ಮರಾಠಿ ಸಮಾಜದವರು ಆ ಮರಾಠಿ ಭಾಷೆ ಮಾತಾಡೋದಿಲ್ಲ, ಅವರು ಕನ್ನಡ ತುಳು ಭಾಷೆ. ಹಾಗೇನೆ ಬ್ಯಾರಿ ಭಾಷೆ ನೀವು ಬಳಕೆ ಮಾಡದೆ
ಅದರ ಬಗ್ಗೆ ನೀವು ಆಸಕ್ತಿಯನ್ನು ವಹಿಸದಿದ್ದರೆ ಒಂದು ದಿವಸ ಬ್ಯಾರಿ ಭಾಷೆ ಅನ್ನೋ ಒಂದು ಭಾಷೆ ಇಲ್ಲ ಅಂತ ಆಗುತ್ತದೆ. ಉಮರ್ PH ಉಮರ್ ಅವರೇ, ಬ್ಯಾರಿ ಭಾಷೆ ಆಗುವಂಥ ಸ್ಥಿತಿಗೆ ಬರ್ಬೋದು. ಆದ್ದರಿಂದಾಗಿ ಭಾಷೆಯನ್ನು ಉಳಿಸ್ತಕ್ಕಂಥ ದಿಸೆಯಲ್ಲಿ ಕೂಡ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಭಾಷೆಯನ್ನು ಉಳಿಸಬೇಕು, ಸಮಾಜದಲ್ಲಿ ಸಾಮರಸ್ಯವನ್ನು ನೆಲೆಗೊಳಿಸಬೇಕು ಮತ್ತು ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಹೆಚ್ಚು ಆಸಕ್ತಿಯನ್ನು ಕೊಡಬೇಕು. ನೀವು ಶಿಕ್ಷಣಕ್ಕೆ ಇವತ್ತಿನ ದಿವಸಗಳಲ್ಲಿ ಎಲ್ಲರೂ ಕೂಡ ಶಿಕ್ಷಣಕ್ಕೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಶೀಲವಂತ ಮೌಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹೇಳ್ತಕ್ಕಂಥ ತಂದೆ ಅವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ನಿಮ್ಮ ಆಸಕ್ತಿ ಇದೆ. ಅದು ಕೇವಲ ಒಂದು ಸಮಾಜದವರ ಅಥವಾ ಎಲ್ಲ ಸಮಾಜದಲ್ಲಿದೆ. ನನ್ನ ಮಗ ಒಳ್ಳೆಯ ಶಿಕ್ಷಣ ಪಡೆಯಬೇಕು, ನನ್ನ ಮಗ ಒಳ್ಳೆಯ ಸ್ಥಾನಮಾನಕ್ಕೆ ಹೋಗ್ಬೇಕು, ನನ್ನ ಮಗ ಒಳ್ಳೆಯ ವಿದ್ಯಾವಂತನಾಗಬೇಕು, ನನ್ನ ಮಗನಿಗೆ ಶೀಲವಂತ ಶಿಕ್ಷಣ ಇರಬೇಕು, ನನ್ನ ಮಗನಿಗೆ ಮೌಲ್ಯಾಧಾರಿತ ಶಿಕ್ಷಣ ಸಿಗಬೇಕು ಅನ್ನುವಂಥ ಆತುರ ಇರತಕ್ಕಂಥ ಇವತ್ತು ಬ್ಯಾರಿ ಸಮುದಾಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಅದನ್ನು ಮುಂದುವರಿಸಿ ಅನ್ನುವಂಥ ಮಾತನ್ನು ಕೂಡ ಇವತ್ತು ಅನೇಕ ಜನ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಇವತ್ತು ನಮ್ಮ ಮೀರಾ ಮೊಯ್ದಿನ ಪ್ರೊಫೆಸರ್ ಆಗಿ ಬಹುಶಃ ಅವರ ತಂದೆಯವರು ನನ್ನ ದೋಸ್ತಿ, ಅವರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡುವಲ್ಲಿ ಅವರು ಯಾರು ಮುಂದುಳಿಯಲಿಲ್ಲ. ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಅಬ್ಬಾಸ್ ಅಲಿ ಅವರು ಬಿಟೆಕ್ ಮಾಡಿದ್ದಾರೆ. ಅವರ ತಂದೆ ಆಸಕ್ತಿ ಮೇಲೆ ಅವರು ಶಿಕ್ಷಣ ಪಡೆಯಿತು. ಇವರ ಮಗ ಇನ್ನೊಬ್ಬರು ಇವತ್ತು ಇವರು ಪ್ರೊಫೆಸರ್ ಆಗಿ ಒಂದು ಶಿಕ್ಷಣದಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಇವತ್ತು ಕುಲಸಚಿವರಾಗ್ತಕ್ಕಂಥ ಒಂದು ಅವಕಾಶ ಆಗಿದ್ದರೆ ಅದು ಶಿಕ್ಷಣ. ನಮ್ಮ ಶಿಕ್ಷಣ ನಮಗೆ ಗೌರವವನ್ನು ತರ್ತದೆ, ಶಿಕ್ಷಣ ನಮಗೆ ಮರ್ಯಾದೆಯನ್ನು ಕೊಡ್ತದೆ, ಗೌರವ ನಮಗೆ ಸ್ವಾಭಿಮಾನವನ್ನು ಕೊಡ್ತದೆ. ಶಿಕ್ಷಣ ನಮ್ಮನ್ನು ಹೆಚ್ಚು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದೆ, ಸಮಾಜದಲ್ಲಿ ನಮಗೆ ಗೌರವ ಸ್ಥಾನಮಾನವನ್ನು ಕೊಡ್ತದೆ. ಅದ್ರ ಜೊತೆಯಲ್ಲಿ ಶಿಕ್ಷಣ ಪಡೆದು ನಾವು ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಒಂದು ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ನೀವು ಅರ್ಥ ಮಾಡಬೇಕು. ಆ ದೃಷ್ಟಿಯಲ್ಲಿ ಬಹುಶಃ ಬಂಟ್ವಾಳದ ಈ ಒಂದು ಇವತ್ತು ನಾನು ಸಂಜೆಯ ಹೊತ್ತಿನಲ್ಲಿ ಈ ಕಾರ್ಯಕ್ರಮವನ್ನು ಭಾಗವಹಿಸ್ತೇನೆ. ಯಾವುದೇ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇರಬೇಕು, ತುಳು ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಬೇರೆ ಸಾಹಿತ್ಯ ಸಮ್ಮೇಳನ, ಬಹುಶಃ ಪೂರ್ತಿ ದಿವಸ ಜನ ಇರೋದಿಲ್ಲ. ಇದು ನಾನು ಹೇಳ್ತೇನೆ, ಪೂರ್ತಿ ದಿವಸ ಜನ ಇರುವುದಿಲ್ಲ. ಬಹುಶಃ ನನಗೆ ಭಾಳ ಸಂತೋಷ ಇದೆ. ಈ ಹೊತ್ತಿನಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನೀವು ಇದ್ದೀರಲ್ಲ, ನಿಮಗೆ ಅಭಿನಂದನೆಯನ್ನು ಮೊಟ್ಟ ಮೊದಲು ನಾನು ಕೊಡಬೇಕು. ಇದೇ ನಿಮ್ಮ ಮಾಡಿರ್ತಕ್ಕಂಥ ಸಾಧನೆ, ಇದೇ ನೀವು ಪ್ರಯತ್ನದ ಯಶಸ್ಸು. ಇದನ್ನು ಮುಂದುವರಿಸಿಕೊಂಡು ಬಹುಶಃ ಸಮಾಜದ ಒಂದು ಸುಂದರ ಸಮಾಜವನ್ನು ಕಟ್ಟತಕ್ಕಂಥ ಕೂಡ ಮನುಷ್ಯನ ಮಧ್ಯೆ ಅಪನಂಬಿಕೆ ಅವಿಶ್ವಾಸ ದೂರ ಮಾಡತಕ್ಕಂಥ ಕೆಲಸವು ಕೂಡ ಸಾಹಿತ್ಯ ಸಮ್ಮೇಳನದ ಮೂಲಕ ಆಗಲಿ. ಇವತ್ತು ತುಳು ಮಾತಾಡ್ತಕ್ಕಂಥ ಜನರು, ಬ್ಯಾರಿ ಮಾತಾಡ್ತಕ್ಕಂಥ ಜನರು, ಎಲ್ಲ ಕಡೆ ಭಾಷೆಯಲ್ಲಿ ಕೆಲವು ಬದಲಾವಣೆ ಇರ್ತದೆ. ಆದರೆ ನೈಜ ಬ್ಯಾರಿ ಭಾಷೆ ಮಾತಾಡ್ತಕ್ಕಂಥ ಜನರ ಇರ್ತಕ್ಕಂಥ ನಮ್ಮ ತಾಲೂಕಲ್ಲಿ ಸಾಮಾನ್ಯ ಈ ಮಂಗಳೂರು, ಬಂಟ್ವಾಳ ಸುತ್ತಮುತ್ತಲು ಅಥವಾ ಉಡುಪಿವರೆಗೆ ಬ್ಯಾರಿ ಭಾಷೆ ಚೆನ್ನಾಗಿ ಮಾತಾಡ್ತಕ್ಕಂಥ ಇರ್ತಾರೆ. ಆದರೆ ಬೇರೆ ಸ್ವಲ್ಪ ಮೋಡಿ ಇರಬಹುದು, ಆದರೆ ಎಲ್ಲರೂ ಕೂಡ ಬ್ಯಾರಿ ಭಾಷೆ ಸಂಬಂಧಪಟ್ಟರು. ಆದರೂ ಕೂಡ ಬಹುಶಃ ಇದು ತುಳು ಭಾಷೆ ಬರದೆ ಬ್ಯಾರಿಗಳು ಭಾಳ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದು ಕರೆಕ್ಟ್, ಅದು ಯಾರು ಇಲ್ಲ ಅಂತೇಳು ಸತ್ಯ. ಆದರೆ ಇವತ್ತು ಈ ಸುಂದರವಾದ ಭಾಷೆಯಾದ ಬ್ಯಾರಿ ಮಾತಾಡ್ತಕ್ಕಂಥ ಜನರ ಒಂದು ಕಾರ್ಯಕ್ರಮವಾಗಿ ಇಲ್ಲಿ ಮೂಡಿ ಬಂದಿದೆ. ಇದಕ್ಕೆ ನಾನು ಶುಭವನ್ನು ಹಾರೈಕೆ. ಬಹುಶಃ ನಾನು ಕಡಿಮೆ ಮಾತಾಡೋದಕ್ಕೆ ಹೋದ ನಾನು ತೀರ್ಮಾನ ಮಾಡಿ ಹೆಚ್ಚು ಮಾತಾಡಿದೆ, ಕ್ಷಮಿಸಬೇಕು. ನಿಮ್ಮ ಕ್ಷಮೆಯನ್ನು ಯಾಚನೆ ಮಾಡಿಕೊಂಡು ಬಹುಶಃ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಒಳ್ಳೆಯ ಸಾಧನೆ ಮಾಡಿ ಇನ್ನೂ ಹೆಚ್ಚು ಕೆಲಸವನ್ನು ಕ್ಷೇತ್ರದಲ್ಲಿ ಮಾಡಿ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಸಮ್ಮೇಳನ ಆಗಿದೆ, ಇನ್ನು ಮುಂದಿನ ಸಮ್ಮೇಳನ ನಡೆಯುವಾಗ ಇದಕ್ಕೆ ದೊಡ್ಡ ಸಮ್ಮೇಳನ ಈ ಭಾಗದಲ್ಲಿ ಆಗಲಿಕ್ಕೆ ನಿಮ್ಮ ಒಂದು ಪ್ರಚೋದನೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಪ್ಯತನ್ನು ಕರುಣಿಸಲಿ, ಭಗವಂತ ನಿಮಗೆ ಸುಂದರವಾದ ಬದುಕನ್ನು ಕೊಡಲಿ ಅನ್ನುವಂಥ ಮಾತನ್ನೆಲ್ಲ ಮಾತು ಮುಕ್ತಾಯ ಮಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.